ಲಯನ್ಚಿ ಎಂಬ ವ್ಯಕ್ತಿ ಇದ್ದ. ಒಂದು ದಿನ ಇವನು ಮನೆಗೆ ಹಿಂತಿರುಗುವಾಗ ಒಂದು ಚಿನ್ನದ ನಾಣ್ಯವು ಅವನಿಗೆ ಸಿಕ್ಕಿತು. ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೆಂಡತಿಗೆ ಕೊಟ್ಟನು. ಇದನ್ನು ನೋಡಿದ ಅವನ ಹೆಂಡತಿ, ನಿನಗೆ ಸೇರದಿರುವ ಈ ವಸ್ತುವನ್ನು ನೀನು ಏಕೆ ತೆಗೆದುಕೊಂಡು ಬಂದೆ? ಅದನ್ನು ತೆಗೆದುಕೊಂಡು ಹೋಗಿ ಅದೇ ಸ್ಥಳದಲ್ಲಿ ಇಟ್ಟು ಬಿಡು ಎಂದಳು. ಸ್ವಲ್ಪ ದಿನದ ನಂತರ ಆ ಮನುಷ್ಯನು ಬೇರೆ ಸ್ಥಳಕ್ಕೆ ಓದಲು ಹೋದನು. ಗಂಡನಿಲ್ಲದ ಸಮಯದಲ್ಲಿ ಹೆಂಡತಿ ಒಂದು ಸುಂದರವಾದ ಕಂಬಳಿಯನ್ನು ನೇಯುತ್ತಿದ್ದಳು. ತನ್ನ ಹೆಂಡತಿಯ ಬಗ್ಗೆ ಯೋಚನೆ ಮಾಡುತ್ತಿದ್ದ ಅವಳ ಗಂಡ ಓದುವುದನ್ನು ಪೂರ್ಣಗೊಳಿಸದೆ ಅರ್ಥದಲ್ಲೇ ಬಿಟ್ಟು ಮನೆಗೆ ಹಿಂತಿರುಗಿದನು. ಇದನ್ನು ಕಂಡ ಅವನ ಹೆಂಡತಿ ಸಂತೋಷಪಡದೆ ಕೋಪದಿಂದ ತಾನು ನೇಯುತ್ತಿದ್ದ ಆ ಕಂಬಳಿಯನ್ನು ಕೈಯಲ್ಲಿದ್ದ ಕತ್ತರಿಯಿಂದ ತುಂಡು ತುಂಡು ಮಾಡಿಬಿಟ್ಟಳು. ಇದನ್ನು ನೋಡಿದ ಆಕೆಯ ಗಂಡ ಗಾಬರಿಯಿಂದ ಆಶ್ಚರ್ಯಪಟ್ಟು, ಏಕೆ ಹೀಗೆ ಮಾಡಿದೆ ಎಂದನು. ಅದಕ್ಕೆ ಆಕೆ, ನೀನು ಹೋದಂಥ ಕೆಲಸದಿಂದ ಹಿಂದಿರುಗಿ ಬಂದೆಯಲ್ಲ ಎಂದು ಕೂಗಿದಳು. ಆಗ ಆತನು ತಾನು ಮಾಡಿದ ಕಾರ್ಯ ತಪ್ಪು ಎಂದು ತಿಳಿಯಿತು. ಅವನು ಹಿಂತಿರುಗಿ ಹೋಗಿ ಉತ್ತಮವಾದ ರೀತಿಯಲ್ಲಿ ಅಧ್ಯಯನ ಮಾಡಿ ಪಟ್ಟದಾರಿಯಾಗಿ ಹಿಂತಿರುಗಿದನು. ನಮ್ಮಲ್ಲಿ ಅನೇಕರು ಹೀಗೆ ಮಾಡುತ್ತೇವೆ. ಮಾಡುವಂಥ ಕೆಲಸವನ್ನು ಪೂರ್ಣ ಮಾಡದೆ ತಾಳ್ಮೆಯಿಲ್ಲದೆ ಹಿಂದಿರುಗುತ್ತೇವೆ. ನಾವು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲಿಯೂ ಇಟ್ಟಂಥ ಹೆಜ್ಜೆಯನ್ನು ಹಿಂತೆಗೆಯದೆ ಯಶಸ್ಸಿನ ಕಡೆಗೆ ನಡೆಯಬೇಕು. ಅನೇಕರಿಗೆ ಅವಕಾಶಗಳು ಸಿಗುವುದಿಲ್ಲ, ಆದರೆ ಸಿಕ್ಕ ಅವಕಾಶವನ್ನು ಬಿಡಬಾರದು. ಮಾಡುವಂಥ ಎಲ್ಲ ಕಾರ್ಯಗಳಲ್ಲೂ ನಾವು ಜಾಗೃತೆಯಿಂದಿರಬೇಕು. ಸತತವಾಗಿ ಪ್ರಯತ್ನ ಮಾಡುವಾಗ ಯಶಸ್ಸು ನಮ್ಮದೇ.